ಎಲ್ಲರಿಗೂ ನಮಸ್ಕಾರ. ನಾನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೊದಲನೇ ವಿಷಯವನ್ನು ತೆಗೆದುಕೊಳ್ತಾ ಇದ್ದೀನಿ. ನಾವು ಈ ಅವಧಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನೋಡೋಣ. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಮೊದಲಿಗೆ ಮೀನಿಂಗ್ ನೋಡೋದಾದರೆ, ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ದಿ ಬ್ರಾಂಚ್ ಆಫ್ ಎಕನಾಮಿಕ್ಸ್ ದಟ್ ಸ್ಟಡೀಸ್ ದ ಬಿಹೇವಿಯರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಎನ್ ಎಕನಾಮಿ ಆಸ್ ಎ ಹೋಲ್. ಅಂದರೆ ಸಮಗ್ರ ಅರ್ಥಶಾಸ್ತ್ರ ಒಂದು ಅರ್ಥಶಾಸ್ತ್ರದ ಭಾಗ ಆಗಿದ್ದು, ಅದು ಇಡೀ ಆರ್ಥಿಕತೆಯ ವರ್ತನೆ ಮತ್ತು ಕಾರ್ಯನಿರ್ವಹಣೆಯನ್ನು ಅದು ಅಧ್ಯಯನವನ್ನು ಮಾಡುತ್ತೆ. ಇಟ್ ಫೋಕಸ್ ಆನ್ ದಿ ಅಗ್ರಿಗೇಟ್ ಚೇಂಜಸ್ ಇನ್ ದಿ ಎಕಾನಮಿ. ಅದು ಒಂದು ಆರ್ಥಿಕತೆಯ ಸಮಗ್ರ ಬದಲಾವಣೆಗಳಿಗೆ ಗಮನವನ್ನು ಕೊಡುತ್ತೆ. ಆನ್ ದಿ ಅದರ್ ಹ್ಯಾಂಡ್, ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಕನ್ಸರ್ನ್ ವಿತ್ ದಿ ಅನಾಲಿಸಿಸ್ ಆಫ್ ದಿ ಬಿಹೇವಿಯರ್ ಆಫ್ ದಿ ಎಕನಾಮಿಕ್ ಸಿಸ್ಟಮ್ ಇನ್ ಟೋಟ್ಯಾಲಿಟಿ. ಮತ್ತೊಂದು ರೀತಿಯಲ್ಲಿ ಹೇಳೋದಾದರೆ, ಸಮಗ್ರ ಅರ್ಥಶಾಸ್ತ್ರ ಒಂದು ಆರ್ಥಿಕ ವ್ಯವಸ್ಥೆಯ ಒಟ್ಟಾರೆಯಾಗಿರ್ತಕ್ಕಂಥ ವರ್ತನೆಯನ್ನು, ಅದರ ಪರಿವರ್ತನೆಯನ್ನು ವಿಶ್ಲೇಷಣೆ ಮಾಡುತ್ತೆ ಅಂತೇಳಿ ನಾವು ಹೇಳ್ಬೋದು. ಅಂದರೆ ಈ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಆ ಪದವೇ ಹೇಳುವಂತೆ ಆರ್ಥಿಕ ವ್ಯವಸ್ಥೆಯನ್ನು ಒಟ್ಟಾರೆಯಾಗಿ ಸಮಗ್ರವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನೋಡ್ತೇವೆ. ನಾವು ಈ ಹಿಂದೆ ಅಧ್ಯಯನ ಮಾಡಿದಂಥ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆರ್ಥಿಕತೆಯ ಒಂದು ಭಾಗವನ್ನು ಅಧ್ಯಯನ ಮಾಡ್ತೀವಿ, ಆದರೆ ಇಲ್ಲಿ ಆರ್ಥಿಕತೆಯ ಇಡೀ ಭಾಗವನ್ನು ನಾವು ಅಧ್ಯಯನವನ್ನು ಮಾಡ್ತಕ್ಕಂಥದ್ದನ್ನು ಕಾಣ್ತೇವೆ. ಈ ಮ್ಯಾಕ್ರೋ ಎಕನಾಮಿಕ್ಸ್ ಅಂತಕ್ಕಂಥದ್ದು, ಅದರಲ್ಲೂ ಆ ಮ್ಯಾಕ್ರೋ ಅಂತಕ್ಕಂತಹ ಪದ ಯಾವ ರೀತಿಯಾಗಿ ಬಂದಿದೆಯಪ್ಪ ಅಂತ ಹೇಳೋದಾದರೆ, ದ ವರ್ಡ್ ಮ್ಯಾಕ್ರೋ ಈಸ್ ಕಮ್ ಫ್ರಮ್ ಗ್ರೀಕ್ ಮ್ಯಾಕ್ರೋ ವಿಚ್ ಮೀನ್ಸ್ ಲಾರ್ಜ್. ಅಂದರೆ ಸಮಗ್ರ ಅಂತಕ್ಕಂಥ ಪದವನ್ನು ಆಂಗ್ಲ ಭಾಷೆಯಲ್ಲಿ ಮ್ಯಾಕ್ರೋ ಅಂತ ಕರಿತೀವಿ. ಅದು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಬಂದಿದೆ. ಅದರ ಅರ್ಥ ಲಾರ್ಜ್ ಮೀನ್ಸ್ ದೊಡ್ಡದು, ವಿಶಾಲವಾದದ್ದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ದಸ್ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಕನ್ಸರ್ನ್ ವಿತ್ ಎಕನಾಮಿ ಆಸ್ ಎ ಹೋಲ್. ಈ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇಡೀ ಆರ್ಥಿಕತೆಯನ್ನು ಕೊಡ್ತಾ ಇರ್ತಕ್ಕಂಥ ಅಧ್ಯಯನ ಅಂತೇಳಿ ಹೇಳ್ಬೋದು. ಡೆಫಿನೇಷನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಈಗ ನಾವು ಸಮಗ್ರ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳನ್ನು ನೋಡೋಣ. ಇಲ್ಲಿ ವಿವಿಧ ಅರ್ಥಶಾಸ್ತ್ರಜ್ಞರು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡೋಣ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಜಿ ಅಕ್ಲೆ, ಅಂದರೆ ಅಕ್ಲೆ ಅಂತಕ್ಕಂಥ ಒಬ್ಬ ತಜ್ಞರು, ಅರ್ಥ ತಜ್ಞರು ಇದನ್ನು ಈ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಮ್ಯಾಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ಎಕನಾಮಿಕ್ ಅಫೇರ್ಸ್ ಇನ್ ದ ಲಾರ್ಜ್. ಇಟ್ ಕನ್ಸರ್ನ್ ದ ಓವರ್ ಡೈಮೆನ್ಷನ್ಸ್ ಆಫ್ ಎಕನಾಮಿಕ್ ಲೈಫ್. It looks at the total shape, size and functioning of the elephant of economic experience rather than working of articulation or dimensions of the individual parts. It studies the character of the forest. ಇವರು ತುಂಬ ಒಂದು ರೀತಿಯ ರೂಪಕವಾಗಿ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಈ ಮ್ಯಾಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ಎಕನಾಮಿಕ್ ಅಫೇರ್ಸ್ ಇನ್ ದಿ ಲಾರ್ಜ್. ಆರ್ಥಿಕ ವಿದ್ಯಮಾನಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಅಧ್ಯಯನ ಮಾಡಲಾಗುತ್ತೆ. ಇಟ್ ಕನ್ಸರ್ನ್ ದ ಓವರ್ ಆಲ್ ಡೈಮೆನ್ಷನ್ಸ್ ಆಫ್ ಎಕನಾಮಿಕ್ ಲೈಫ್. ಅದು ಆರ್ಥಿಕ ಜೀವನದ ಒಟ್ಟಾರೆಯಾಗಿರ್ತಕ್ಕಂಥ ದೃಷ್ಟಿಕೋನಗಳನ್ನು ಅದು ಗುರುತಿಸುತ್ತೆ. ಇಟ್ ಲುಕ್ಸ್ ಅಟ್ ದಿ ಟೋಟಲ್ ಶೇಪ್ ಆ್ಯಂಡ್ ಸೈಜ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ದಿ ಎಲಿಫೆಂಟ್ ಆಫ್ ಎಕನಾಮಿಕ್ ಎಕ್ಸ್ಪೀರಿಯನ್ಸ್. ಅಂದರೆ ಆನೆ ಗಾತ್ರದ, ಗಜಗಾತ್ರದ ಆರ್ಥಿಕ ಅನುಭವಗಳನ್ನು, ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡುತ್ತೆ. ಒಟ್ಟಾರೆಯಾಗಿ
rather than working of articulation or dimensions of the individual parts. ಇದು ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಘಟಕವನ್ನು ಕುರಿತು ಅಧ್ಯಯನ ಮಾಡಲ್ಲ. ಇಡಿಯಾಗಿ ಯಾವುದೋ ಒಂದು ಸಣ್ಣ ಘಟಕವನ್ನು ಕುರಿತಾಗಿ ಅದು ಅಧ್ಯಯನ ಮಾಡುತ್ತೆ. ಇಡೀ ಆರ್ಥಿಕತೆಯನ್ನು ಅಧ್ಯಯನ ಮಾಡುತ್ತೆ. ಇಟ್ ಸ್ಟಡೀಸ್ ದ ಕ್ಯಾರೆಕ್ಟರ್ ಆಫ್ ದಿ ಫಾರೆಸ್ಟ್. ಇಡೀ ಸಮಸ್ತ ಅರಣ್ಯದ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುತ್ತೆ. ಈ ಹಿಂದೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ ನಾವು ಅರಣ್ಯದ ಕೇವಲ ಒಂದು ಮರ ಅಥವಾ ಒಂದು ಭಾಗವನ್ನು ಅಥವಾ ಯಾವುದೋ ಒಂದು ಅರಣ್ಯದ ಒಂದು ಘಟಕವನ್ನು ಅಧ್ಯಯನ ಮಾಡಿದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಆಗ್ತದೆ. ಆದರೆ ಇಲ್ಲಿ ಪ್ರೊಫೆಸರ್ ಜಿ ಅಕ್ಲೇರ್ ಅವರ ಪ್ರಕಾರ ಇಡೀ ಅರಣ್ಯವನ್ನು ಕುರಿತಾಗಿ ಅಧ್ಯಯನವನ್ನು ಮಾಡ್ತಾರೆ. ಮುಂದೆ ನೋಡೋದಾದರೆ ಮತ್ತೊಬ್ಬರು ಅಕಾರ್ಡಿಂಗ್ ಟು RGD ಅಲೆನ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಇಟ್ ಈಸ್ ದ ಸ್ಟಡಿ ಆಫ್ ಅಗ್ರಿಗೇಟ್ಸ್ ಆರ್ ಆವರೇಜಸ್ ಕವರಿಂಗ್ ದ ಎಂಟೈರ್ ಎಕಾನಮಿ. ಇವರು ಹೇಳ್ತಾರೆ ಇಟ್ ಈಸ್ ದ ಸ್ಟಡಿ ಆಫ್ ಅಗ್ರಿಗೇಟ್ಸ್ ಆರ್ ಆವರೇಜಸ್ ಕವರಿಂಗ್ ದ ಎಂಟೈರ್, ಇಡೀ ಆರ್ಥಿಕತೆಯನ್ನು ಒಳಗೊಳ್ತಕ್ಕಂಥ ಸಮಗ್ರತೆಗಳನ್ನು ಸರಾಸರಿಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಸಚ್ ಆಸ್ ಅಂದರೆ ಅವು ಯಾವ್ಯಾವಪ್ಪ ಅಂತಂದರೆ ಟೋಟಲ್ ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್, ನ್ಯಾಷನಲ್ ಇನ್ಕಮ್, ನ್ಯಾಷನಲ್ ಔಟ್ಪುಟ್, ಟೋಟಲ್ ಕನ್ಸಂಪ್ಷನ್, ಟೋಟಲ್ ಇನ್ವೆಸ್ಟ್ಮೆಂಟ್, ಟೋಟಲ್ ಸೇವಿಂಗ್ಸ್, ಅಗ್ರಿಗೇಟ್ ಸಪ್ಲೈ, ಅಗ್ರಿಗೇಟ್ ಡಿಮ್ಯಾಂಡ್ ಆ್ಯಂಡ್ ಜನರಲ್ ಪ್ರೈಸ್ ಲೆವೆಲ್, ವೇಜ್ ಲೆವೆಲ್, ಇಂಟ್ರೆಸ್ಟ್ ರೇಟ್ಸ್ ಆ್ಯಂಡ್ ಕಾಸ್ಟ್ ಸ್ಟ್ರಕ್ಚರ್. ಒಟ್ಟು ಉದ್ಯೋಗ, ನಿರುದ್ಯೋಗ, ರಾಷ್ಟ್ರೀಯ ಆದಾಯ, ರಾಷ್ಟ್ರೀಯ ಉತ್ಪನ್ನ, ಒಟ್ಟು ಅನುಭೋಗ, ಒಟ್ಟು ಹೂಡಿಕೆ, ಒಟ್ಟು ಉಳಿತಾಯ, ಸಮಗ್ರ ಪೂರೈಕೆ, ಬೇಡಿಕೆ, ಸಾಮಾನ್ಯ ಬೆಲೆಯ ಮಟ್ಟ, ವೇತನ ಮಟ್ಟ, ಬಡ್ಡಿದರಗಳು, ವೆಚ್ಚ ಎಲ್ಲವನ್ನು ಮಾಡುತ್ತೆ. ಆದರೆ ಇವೆಲ್ಲವುಗಳನ್ನು ಒಟ್ಟಾರೆಯಾಗಿ ಮಾಡಲಾಗುತ್ತೆ RGD ಅಲೆನ್ ಅವರ ಪ್ರಕಾರ. ಒಟ್ಟು ಉದ್ಯೋಗವನ್ನು ಯಾವುದೇ ಒಂದು ವಲಯಕ್ಕೆ ಸಂಬಂಧಪಟ್ಟಂಥ ಉದ್ಯೋಗವನ್ನು ಅಧ್ಯಯನ ಮಾಡಲಿ, ನಿರುದ್ಯೋಗವನ್ನು ಅಧ್ಯಯನ ಮಾಡಲಿ, ಒಟ್ಟು ಉದ್ಯೋಗವನ್ನು, ಒಟ್ಟು ಆದಾಯವನ್ನು, ಒಟ್ಟು ಉತ್ಪನ್ನವನ್ನು, ಒಟ್ಟು ಅನುಭವವನ್ನು, ಒಬ್ಬ ವ್ಯಕ್ತಿಯ ಅನುಭವವನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಆಗುತ್ತೆ. ಹಾಗೆ ಒಟ್ಟು ಹೂಡಿಕೆಯನ್ನು, ಒಟ್ಟು ಉಳಿತಾಯವನ್ನು, ಇದು ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಉಳಿತಾಯ ಮಾಡ್ತಾರೆ, ಒಬ್ಬ ವ್ಯಕ್ತಿ ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ ಮಾಡ್ದ ಅಂತಂದರೆ, ಅಥವಾ ನಿರ್ದಿಷ್ಟ ಗುಂಪಿನ ಜನರು ಅಂಚೆ ಕಚೇರಿಯಲ್ಲಿ ಉಳಿತಾಯ ಮಾಡಿದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಆಗುತ್ತೆ. ಅದನ್ನು ಅಧ್ಯಯನ ಮಾಡಿದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಆಗುತ್ತೆ. ಅಗ್ರಿಗೇಟ್ ಸಪ್ಲೈ, ಸಮಗ್ರ ಪೂರೈಕೆ, ಸಮಗ್ರ ಬೇಡಿಕೆ, ಸಾಮಾನ್ಯ ಬೆಲೆಯ ಮಟ್ಟ, ವೇತನ ಮಟ್ಟ, ಬಡ್ಡಿದರಗಳು, ಒಟ್ಟಾರೆಯಾಗಿ ಯಾವುದೋ ಒಂದು ಬ್ಯಾಂಕಿನ ಬಡ್ಡಿದರದ ವಿಶ್ಲೇಷಣೆಯನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಕಾಸ್ಟ್ ಸ್ಟ್ರಕ್ಚರ್, ಇವೆಲ್ಲವುಗಳನ್ನ ಸಹ ನಾವು ಅಧ್ಯಯನ ಮಾಡ್ತೀವಿ. ಮತ್ತೊಂದು ಇಲ್ಲಿ ವ್ಯಾಖ್ಯಾನವನ್ನು ನೋಡೋಣ. ಇನ್ವೆಸ್ಟೋಪೀಡಿಯಾದ ಪ್ರಕಾರ ಇದು ಒಂದು ಅಂತರ್ಜಾಲದ ಒಂದು ಮೂಲದ ಮಾಹಿತಿಯ ಮೇರೆಗೆ macroeconomics is a branch of economics that studies how an overall economy, the market system that operate on a large scale behaves. Macroeconomics studies economy-wide phenomena such as inflation, price levels, rate of economic growth, national income, gross domestic product, and changes in unemployment. ಈ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಅರ್ಥಶಾಸ್ತ್ರದ ಒಂದು ಭಾಗ ಇದು. ಆ ಹೆಸರೇ ಹೇಳುವಂತೆ ಅರ್ಥಶಾಸ್ತ್ರದ ಒಂದು ಭಾಗ ಇದು. Macroeconomics is a branch of economics that studies an overall economy. ಅದು ಓವರಾಲ್ ಒಟ್ಟಾರೆ ಆರ್ಥಿಕತೆಯನ್ನು ಕುರಿತು ಅಧ್ಯಯನ ಮಾಡುತ್ತೆ. ದ ಮಾರ್ಕೆಟ್ ಸಿಸ್ಟಮ್ಸ್, ಅದರಲ್ಲಿ ಏನು ಬರುತ್ತೆ, ದ ಮಾರ್ಕೆಟ್ ಸಿಸ್ಟಮ್ಸ್ ದಟ್ ಆಪರೇಟ್ ಆನ್ ಎ ಲಾರ್ಜ್ ಸ್ಕೇಲ್ ಬಿಹೇವ್ಸ್. ಆ ಒಂದು ಒಟ್ಟಾರೆ ಆರ್ಥಿಕತೆಯಲ್ಲಿ ಒಂದು ಮಾರುಕಟ್ಟೆ ವ್ಯವಸ್ಥೆ ಇರುತ್ತೆ. ದಟ್ ಆಪರೇಟ್ ಆನ್ ಎ ಲಾರ್ಜ್ ಸ್ಕೇಲ್ ಬಿಹೇವ್ಸ್, ಒಟ್ಟಾರೆಯಾಗಿ ಅದು ಹೇಗೆ ವರ್ತನೆ ಮಾಡುತ್ತೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡುತ್ತೆ. Macroeconomic studies economy-wide phenomena such as inflation, price level, rate of economic growth, national income, gross domestic product, changes in unemployment. ಇಲ್ಲಿ ಈ ಒಂದು ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನ. ಆ ಪದ ನೋಡಿ, ಸಮಗ್ರ, ವಿಶಾಲ, ದೊಡ್ಡದು, ವಿಶಾಲವಾಗಿರ್ತಕ್ಕಂಥದ್ದು ಅಂತ ವಿಶಾಲವಾದ ದೃಷ್ಟಿಕೋನ ಇದೆ. ಅದರಲ್ಲಿ ಏನಿದೆ ಅಂತಂದರೆ ಇನ್ಫ್ಲೇಷನ್, ಹಣದುಬ್ಬರ, ಪ್ರೈಸ್ ಲೆವೆಲ್ಸ್,
ಯಾಕೆಂದರೆ ಯಾವುದೋ ಒಂದು ವಸ್ತುವಿನ ಬೆಲೆಯನ್ನು, ಬರೀ ಒಂದು ಪೆಟ್ರೋಲಿಯಂ ಉತ್ಪನ್ನಗಳ ವಸ್ತುಗಳ ಬೆಲೆಯನ್ನು ಹೆಚ್ಚಳಾಗಿದ್ದನ್ನು ಹೇಳ್ತದೆ, ಇಡೀ ಎಲ್ಲ ಸರಕು ಸೇವೆಗಳ ಬೆಲೆಗಳ ಹೆಚ್ಚಳವನ್ನು ಹೇಳುತ್ತೆ. ರೇಟ್ ಆಫ್ ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆ ದರವನ್ನು, ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದ ಬಗ್ಗೆ ಹೇಳುತ್ತೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಒಟ್ಟು ದೇಶೀಯ ಉತ್ಪನ್ನದ ಬಗ್ಗೆ ಹೇಳುತ್ತೆ. ಆ್ಯಂಡ್ ಚೇಂಜಸ್ ಇನ್ ಅನ್ಎಂಪ್ಲಾಯ್ಮೆಂಟ್, ಅದೇ ಥರ ನಿರುದ್ಯೋಗದಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ಸಹ ಇದು ಹೇಳುತ್ತೆ. ಹೀಗೆ ನಾವು ಈ ಸಮಗ್ರ ಅರ್ಥಶಾಸ್ತ್ರದ ಈ ಒಂದು ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ನಾವು ನೋಡಿದಾಗ ನಾವು ಈ ರೀತಿಯಾಗಿ ನಾವು ಕನ್ಕ್ಲೂಡ್ ಮಾಡಬಹುದು. In this first session, we learn the meaning and definitions of economics. Based on this, we can conclude here that macroeconomics is a branch of economics. ಸಮಗ್ರ ಅರ್ಥಶಾಸ್ತ್ರದ ಒಂದು ಭಾಗ. It deals with aggregate or average variables of a economy, such as aggregate demand, total employment, total consumption, total output, national income, total investment and interdependence of these variables. ಅಂದರೆ ಒಟ್ಟಾರೆಯಾಗಿ ನಾವು ಏನಪ್ಪ ಹೇಳ್ಬೋದು ಅಂತಂದರೆ, ಈ ಒಂದು ಸಮಗ್ರ ಅರ್ಥಶಾಸ್ತ್ರ ಅಂತಂದರೆ ಇಟ್ ಡೀಲ್ಸ್ ವಿತ್ ಅಗ್ರಿಗೇಟ್ಸ್ ಆರ್ ಆವರೇಜ್ ವೇರಿಯಲ್ಸ್ ಆಫ್ ಎ ಎಕನಾಮಿ. ಅಂದರೆ ಸಮಗ್ರತೆ ಅಥವಾ ಸರಾಸರಿ ಚಲಕಗಳನ್ನು ಕುರಿತಾಗಿ ಇದು ಅಧ್ಯಯನ ಮಾಡುತ್ತೆ. ಒಂದು ಆರ್ಥಿಕತೆಯ ಸಮಗ್ರತೆ, ಸರಾಸರಿ ಚಲಕಗಳನ್ನು ಯಾವ್ಯಾವುದು ಅಂತಂದರೆ ಸಮಗ್ರ ಬೇಡಿಕೆ, ಒಟ್ಟು ಉದ್ಯೋಗ, ಒಟ್ಟು ಅನುಭೋಗ, ಒಟ್ಟು ಉತ್ಪನ್ನ, ನ್ಯಾಷನಲ್ ಇನ್ಕಮ್, ಒಟ್ಟು ಹೂಡಿಕೆ ಆ್ಯಂಡ್ ಇಂಟರ್ಡಿಪೆಂಡೆನ್ಸ್ ಆಫ್ ದೀಸ್, ಮತ್ತು ಆ ಎಲ್ಲ ಚಲಕಗಳ ಅಂತರ್ ಸಂಬಂಧವನ್ನು ನಾವು ಅಧ್ಯಯನವನ್ನು ಮಾಡ್ತೇವೆ. ಈಗ ನಾವು ಏನು ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ಏನು ನಾವು ವ್ಯಾಖ್ಯಾನಗಳನ್ನು ನೋಡ್ತೇವೆ, ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವು MCQs ಅನ್ನು ನೋಡೋಣ. ಬಹಳ ಸುಲಭವಾಗಿದೆ. ದ ವರ್ಡ್ ಮ್ಯಾಕ್ರೋ ಈಸ್ ಫ್ರಮ್ ಫ್ರೆಂಚ್, ಇಂಗ್ಲಿಷ್, ಡಚ್, ಗ್ರೀಕ್. ಟಿಕ್ ದ ರೈಟ್ ಆನ್ಸರ್. ಇಲ್ಲಿ ಒಂದು ಹಿಂಟ್ ಸಹ ಕೊಡಲಾಗಿದೆ. ಮ್ಯಾಕ್ರೋ ಈಸ್ ಕನ್ವರ್ಟೆಡ್ ಇಂಟು ಮ್ಯಾಕ್ರೋ. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಯಾವ ಭಾಷೆಯಿಂದ ಈ ಪದ ಬಂದಿದೆ. ದ ವರ್ಡ್ ಮ್ಯಾಕ್ರೋ ಈಸ್ ಫ್ರಮ್ ಯಾವ ಭಾಷೆಯ ಪದದಿಂದ ಆಯ್ಕೆ ಮಾಡೋಣ. ಅದರಲ್ಲಿ ನಾವೀಗಾಗಲೇ ನೋಡ್ತಾ ಇದ್ದೀವಿ, ನಾವು ಈ ಪದವನ್ನು ಗ್ರೀಕ್ ಭಾಷೆಯ ಪದದಿಂದ ಪಡ್ಕೊಂಡಿದ್ದೇವೆ. ದ ಮೀನಿಂಗ್ ಆಫ್ ಮ್ಯಾಕ್ರೋ ಈಸ್ ಸ್ಮಾಲ್, ಮೀಡಿಯಂ, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್. ಹಾಗಾದರೆ ಮ್ಯಾಕ್ರೋ ಅಂದರೆ ಅರ್ಥ ಏನು, ಈಗಾಗಲೇ ನಾವು ನೋಡಿದ್ದೇವೆ. ಹಿಂಟು ಸಹ ಕೊಡಲಾಗಿದೆ. ದ ವರ್ಡ್ ಮ್ಯಾಕ್ರೋ ಇಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್. ಈಗ ನಾವು ಮ್ಯಾಕ್ರೋ ಅಂತಕ್ಕಂಥದ್ದು ಗ್ರೀಕ್ ವರ್ಡ್ ಇಂದ ಬಂದಿದೆ. ಹಾಗಾದರೆ ಅದರ ಅರ್ಥ ಏನು? ಸ್ಮಾಲ್, ಮೀಡಿಯಮ್, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್. ಇಲ್ಲಿ ಬಹಳ ಸರಳವಾಗಿರ್ತಕ್ಕಂಥ ಉತ್ತರ, ದಿಸ್ ಇಸ್ ಎ ಲಾರ್ಜ್, ವಿಶಾಲವಾದದ್ದು, ದೊಡ್ಡದು ಅನ್ನೋದು. ಮತ್ತೊಂದಿದೆ, ಮ್ಯಾಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ಯಾವುದಕ್ಕೆ ಸಂಬಂಧಪಡುತ್ತೆ? ಎ ಫರ್ಮ್, ಎ ಇಂಡಸ್ಟ್ರಿ, ಎಕನಾಮಿ ಆಸ್ ಎ ಹೋಲ್, ಆಲ್ ದ ಹಿಂಟ್. ಒಂದು ಹಿಂಟು ಸಹ ಇಲ್ಲಿ ಕೊಡಲಾಗಿದೆ. ಇಟ್ ಸ್ಟಡೀಸ್ ಅಗ್ರಿಗೇಟ್ಸ್ ಆಫ್ ಎ ಎಕನಾಮಿ. ಇದು ಒಂದು ಆರ್ಥಿಕತೆಯ ಸಮಗ್ರತೆಗಳನ್ನು ಕುರಿತು ಅಧ್ಯಯನ ಮಾಡಲಾಗಿದೆ. ಯಾವುದೇ ಒಂದು ಇದು ಅಧ್ಯಯನ ಮಾಡುತ್ತಿಲ್ಲ, ಸಮಗ್ರತೆಗಳನ್ನು ಕುರಿತು ಇದು ಅಧ್ಯಯನವನ್ನು ಮಾಡಲಾಗುತ್ತೆ. ಹೀಗೆ ಇವನ್ನು ನಾವು ಕೆಲವು MCQs ಅಂತ ನಾವು ಕರಿತೇವೆ. ಥ್ಯಾಂಕ್ ಯು.